ನಾವು ಹೇಳ್ತಿರೋದು ಏನಂತ ಅಂದ್ರೆ ಸರ್, ಫ್ಯಾಟಿಂಗ್ ಮಾಡೋಂಥರ ಹೋದ್ರು ನಮ್ಮಲ್ಲೇ ಬ್ರೀಡ್ ಮಾಡ್ಕೊಂಡು ಫ್ಯಾಟಿಂಗ್ ಮಾಡೋದು ಲಾಸ್ ಬರೋದು ನಮಗೆ. ಯಾಕೆ ನಮ್ಮಲ್ಲೇ ಹುಟ್ಟಿರುತ್ತಲ್ಲ, ಅದೆಷ್ಟು ಸೇಲ್ ಮಾಡಿ ಬರೋದೆಲ್ಲ ನಮಗೆ ಲಾಭ ಅನ್ನೋದೇ ಇರುತ್ತೆ. ನಾವು ಅದರಿಂದ ಏನು ಮಾಡಬೇಕು ಅಂದ್ರೆ ಫ್ಯಾಟಿಂಗ್ ಮಾಡಿದ್ರೆ ಲಾಸ್ ಬರಬಾರ್ದು ಅಂತ ಅಂದರೆ ವಿತ್ ಬ್ರೀಡು ವಿತ್ ಫ್ಯಾಟಿಂಗ್ ಎರಡು ಒಟ್ಟಿಗೆ ಮಾಡ್ಕೊ ಹೋಗ್ಬೇಕು ಸರ್ ನಾವು. ಸರ್ ಇದು ನಮ್ಮ ಕ್ರಾಸಿಂಗ್ ಡಾಟಾನು ಮೇಂಟೈನ್ ಮಾಡಿರ್ತೀವಿ ನಾವು. ನಮ್ಮಲ್ಲಿ ಈಗ ಮೇನ್ ಕ್ರಾಸಿಂಗ್ ತಗೊಳ್ತಾ ಇದೆ ಅಂತ ಅಂದ್ರೆ ಇದು ಒಂದು ಸಲ ಕ್ರಾಸ್ ಮಾಡಿ ಸೈಡ್ಗೆ ಹೋಗಲ್ಲ. ನಾವು ಇಷ್ಟು 24 hours ಫೀಮೇಲ್ ಜೊತೆ ರನ್ನಿಂಗ್ ಅಲ್ಲಿ ಇರುತ್ತೆ. ಬ್ಯಾಕ್ ಸೈಡ್ ಸರ್ ನಾನು ಈಗ ಜೋಳ ಕೊಡ್ತಾ ಇದ್ದೀನಿ, ಅದರಿಂದ ಒಂದು ಗೋಧಿ ನನಗೊಂದು ಬಲ್ಕ ಗೋಧಿ ಸಿಗುತ್ತೆ. ಗೋಧಿ ಒಂದು ಯೂಸ್ ಮಾಡ್ಕೊಳ್ತೀನಿ. ಇನ್ನು ಫೀಡ್ಸ್ ಅಲ್ಲಿ ಅಮೂಲ್ ಆಗ್ಬೋದು, ಇಲ್ಲ ಡೈರಿ ಫೀಡ್ಸ್ ಆಗ್ಬೋದು, ಯಾವ್ದಾರು ಯೂಸ್ ಮಾಡ್ಬೋದು. ಕಡಲೆಯಿಂದ ಒಂದು ಕಂಪಲ್ಸರಿ ಯೂಸ್ ಮಾಡ್ತೀವಿ ಸರ್. ಡಾಕ್ಟ್ರಿ ಎಲ್ಲರೂ ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ಲ, ಅದ್ರ ಕೆಲವರು ಟಾರ್ಚರ್ ಕೊಟ್ಟರು ಇರ್ತಾರೆ. ಕೆಲವೊಬ್ರು ಡಾಕ್ಟರ್ ಇರ್ತಾರೆ ಸರ್, ದೇವ್ರ ಕೈಯಲ್ಲಿ ಮುಗಿಬೇಕಂತಾರಲ್ಲವ. ಯಾಕೆಂದ್ರೆ ಡಾಕ್ಟ್ರ್ ಈಗ ನಾವೇನು ಅವ್ರು ಹೇಳ್ಕೊಡೋದು ನಮ್ಗೆ ಏನು ಮಾಡಕ್ಕೆ ಬರಲ್ಲ ಸರ್. ನಾನು ಓಪನ್ ಹೇಳ್ತೀನಿ, ಇವತ್ತು ನಾನು ಇಂಜೆಕ್ಷನ್ ಹಾಕಿ ಅವ್ರು ಹೇಳ್ಕೊಟ್ಟು ಹಾಕೋ ಸುಮ್ಮನೆ ಒಂದು ಕೂಲ್ ಮೆಥಡ್ ಏನು ಇಂಜೆಕ್ಷನ್ ಹಾಕಕ್ಕೆ ಬರಲ್ಲ ಸರ್. ಇದು ಸದ್ಯಕ್ಕೆ ಪ್ಲಾನಿಂಗ್ ಅಂದ್ರೆ ನನ್ನಲ್ಲಿ ಪ್ಲಾನಿಂಗ್ ಇರಲಿಲ್ಲ. ನಾನು ಆಕ್ಚುಲಿ ಹೇಳಬೇಕು ಅಂದರೆ ಲಾಸ್ಟ್ ಟೈಮ್ ಸುಮ್ಮನೆ ಮಾಡಿಸಿದ್ದೆ, 15ಕ್ಕೆ 60 ಅಡಿ ಮಾಡಿಸಿದ್ದೆ. ಅದೇ 60-35ಕ್ಕೆ ಸೆಟ್ಟು ಓಪನ್ ಮಾಡಿಸ್ತೆ ನಾನು. ಯಾಕೆಂದ್ರೆ ಹಳೆ ಸೆಟ್ ಇತ್ತಲ್ಲ, ಅದೇ ಡೈಮೆನ್ಷನ್ ಇರ್ಬೋದು ನೋಡಿ, ಅಲ್ಲಿ ನಿಂತಿದ್ದಲ್ಲ ಅದು. ಹಾಂ ಬರೀ ಅದು ಪ್ಯೂರ್ ಲೈನ್ ಆಗ್ತಾರದು. ಇನ್ನು 3 ತಿಂಗಳಿಗೆ ಒಂದು 2.5 3 ವರ್ಷ ಊಟ ಮರಿ ತೂಕ ಬೇಕು ನಮಗೆ. ನಮ್ಮಲ್ಲಿ ಬೇಕಾದ್ರೆ ನಾಟಿ ಕುರಿ ಬ್ರೀಡ್ ಮಾಡಿರೋ ಒಂದು 100 ಲೀಟರ್ ಒಂದು ಮರಿ ಐತೆ. 100 ಲೀಟರ್ ನಿಮ್ಗೆ 3 ತಿಂಗಳು ಒಂದು 15 kg ಮರಿ ಬರ್ಬೋದು. 10 kg 12 kg 10 kg ಬರಲ್ಲ, ಒಂದು 11 kg ಅವರೇಜ್ ಇಟ್ಕೊಳ್ಳಿ ಸರ್. ಇವತ್ತು ತೂಕಕ್ಕೆ ಒಂದು 48-50 ದಿವಸದ ಮರಿ, ಇವತ್ತು 15-16 kg ಮರಿ ಇದೆ ನೋಡಿ. ಇಲ್ಲಿ ಇವರೆಲ್ಲ ಇವ್ರು ಕಡ್ಕೊಂಡ್ರೆ ಅಂತ ನಾನು ಅದೇ ಕಂಟಿನ್ಯೂ ಮಾಡ್ಬಿಟ್ಟೆ. ಅದಕ್ಕೆ ನಮಗೆ ಇನ್ನೊಬ್ಬ ಬರ್ತಾರೆ, ಒಂದು ಫ್ರೆಂಡ್ ನಮ್ಗೆ ಹೆಲ್ಪಿಂಗ್ ಬರ್ತಾರೆ ಸರ್. ಇವರೆಲ್ಲ ನನಗೆ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಬೇಕು ಅಂತೇನಿಲ್ಲ, ಹುಡುಗರು ಬರ್ತಾರೆ ಸರ್, ಫ್ರೀಯಾಗಿ ಕೆಲಸ ಮಾಡ್ತಾರೆ. ಒಂಥರ ಖುಷಿ ಅವ್ರಿಗೆ ಇಲ್ಲಿ ಬಂದು ಮಾಡಕ್ಕೆ ನನ್ನ ಹತ್ರ ಕೆಲಸ ಯುವಶಕ್ತಿ ಬರ್ತಾರೆ. ನನ್ನ ಹತ್ರ ಕೇಳಿ ಮೇವು ಕುಯ್ಯೋದ್ರಿಂದ ಕೆಲಸಕ್ಕೆ ಬರ್ತಾರೆ ಅವರು. 10 ರೂಪಾಯಿ ದುಡ್ಡು ಇಸ್ಕೊಳ್ಳಲ್ಲ, ದುಡ್ಡಿಗೆ ಬಂದು ತೂಕ ನೋಡಿ. ಅವರು ಅವಳಿಗೆ ಕಮ್ಮಿ ಇದ್ದಾಳ. ಈ ಫಸ್ಟ್ ಟೈಮ್ ಇವಳು ನೀವು ನೋಡ್ತಾ ಇರ್ಬೋದು ನೋಡಿ. ಇಲ್ಲಿ ಈಗ ಜಸ್ಟ್ 2 ಬಂದೈತೆ, 4 ತಿಂಗಳು ಪ್ರೆಗ್ನೆಂಟ್ ಇರ್ಬೋದು. ಬೆಳಗ್ಗೆ ಹುಟ್ಟರೆ ಡಾರ್ಫರ್ F2 ಬರುತ್ತಿದ್ದು, F2 ಸಿಗುತ್ತೆ ಇದು ನೋಡಿ. ಇದು ಒಕ್ಕಲು ನೀನು ಆರಿಲ್ಲ ಸರ್, ಇದು ಫುಲ್ ಹಸಿ ಇದೆ. ಇದುವೇ ಸರ್ ಇದು ಹಿಂಡಿ ಬರುತ್ತೆ ಗಾಣದ್ದು. ನಾವು ಆಲ್ಮೋಸ್ಟ್ ಗಾಣದೇ ಸರ್ ಜಾಸ್ತಿ ಯೂಸ್ ಮಾಡೋದು. ಕಡಲೆ ಹಿಂಡಿ ಬರುತ್ತೆ ಇದು. ಗಾಣದ ಹಿಂಡಿ ನಾವು ನೆನಕ್ಬಿಟ್ಟು ಹಾಕ್ಬಿಟ್ಟು ಬೆಳಿಗ್ಗೆ ಕೊಡೋ ವ್ಯವಸ್ಥೆ ಮಾಡ್ಕೊಳ್ತೀವಿ. ಇದು 2 ಟು 1 ಸರ್. ಇದು ಯೂಸ್ ಮಾಡಿಬಿಟ್ರೆ ನಾವು ಇದು ಮಾಡ್ಕೊಂಡು ಕುರಿಗೆ ಹಾಕೋದು. ಫ್ರೆಶ್ ಆಗಿರೋದು ಕೋಳಿಗಳು ಇದಾವೆ ಅಂತ ಹೇಳಿದ್ದೆ ನಾನು ಸರ್. ಲಿಮಿಟೆಡ್ ಕೋಳಿ ನಾನು ಕೆಳಗಡೆ ನೋಡ್ಬೋದು. ಈಗ ರೀಸೆಂಟ್ ಆಗಿ ತಂದು ಬಿಟ್ಟಿದ್ದೀವಿ ಮನೆ ಹಳೆ ಕೋಳಿಗಳಿದ್ದು. ಅಂದರೆ ಮೇವು ಒಂದು ಸ್ವಲ್ಪ ತೇವ ಆರ್ಲಿ ಅಂತ ಕೆರೆಯಕ್ಕೆ ಅಂತ ಬಿಟ್ಟಂಗೆ ಆಗಿದೆ ಕೋಳಿಗಳು ನಾವು ಸರ್. ಒಂದು ಕುರಿ ಕೂದಲು ಕಟ್ ಮಾಡೋಕೆ ಮಿನಿಮಮ್ 100 ರೂಪಾಯಿ ತಗೊಳ್ತಾರೆ ಈಗ. ಏನು ಸರ್, ಒಂದು 6,000 ರೂಪಾಯಿ ಕೊಟ್ಟರು ಒಂದು ಟ್ರಿಮ್ಮರೇ ಸಿಗುತ್ತೆ. ಆ ಟ್ರಿಮ್ಮರ್ ತಂದರೆ ಒಂದು 3-4 ವರ್ಷ ಕಡೆ ಯೂಸ್ ಮಾಡ್ಬೋದು. ಏನಪ್ಪ ಒಂದು ಬ್ಲೇಡ್ ಚೇಂಜ್ ಮಾಡ್ಕೋಬೇಕು ನೋಡಿ. ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿಂದ ನೋಡಿ ಸರ್ ಟ್ರಿಮ್ಮರ್ ಇದು. ಇದ್ರ ಬೆಲೆ ಒಂದು 6,000 ಬೆಲೆ ಇರುತ್ತೆ. ಇದು ಟ್ರಿಮ್ ಮಾಡೋಕ್ಕೆ ಏನು ಸಮಸ್ಯೆ ಏನಿರಲ್ಲ. ಒಂದು ದಿವಸ ಕರೆಕ್ಟ್ ಮಾಡಿದ್ರೆ 50 ಕುರಿ ಒಬ್ಬರೇ ಮಾಡ್ಬೋದು. ಈಗ ಅವ್ನು ಬಂದು 50 ಕುರಿ ಮಾಡಿದ್ರೆ 5,000 ರೂಪಾಯಿ ಕೊಡ್ತೀವಿ. 5,000 ರೂಪಾಯಿ ಕೊಡೋದು ಮಿಷಿನ್ ತಂದ್ರೆ ವರ್ಷಕ್ಕೆ 2 ಸಲ ಕಟ್ ಮಾಡ್ಬೇಕು ನಾವು. 3-4 ವರ್ಷ ಬಂದ್ರೆ ಎಷ್ಟು ಯೂಸ್ ಆಗುತ್ತೆ. ಇದ್ರ ಖರ್ಚೆ ನಮ್ಗೆ ಇರಲ್ಲ. ಹೋದ್ರೆ ಬ್ಲೇಡ್ ಸೆಟ್ಗಳು ಹೊಡೆದು ಒಂದು ಸ್ವಲ್ಪ ಕ್ರಾಕ್ ಆಗಿರುತ್ತೆ. 365 ಮೇವು ಸಿಗ್ಬೇಕು ಅಂದ್ರೆ ಯಾವ ತರ ಬೆಳಿಬೇಕು ಅದನ್ನ ಪ್ಲಾನಿಂಗ್ ಕೊಡಿ ಸರ್. ಅದ್ರಲ್ಲಿ ನೀವು ಸೂಪರ್ ನೇಚರ್ ಹಾಕ್ಬೋದು, ರೆಗ್ಯೂಲರ್ ಹಾಕ್ಬೋದು, ರೇಷ್ಮೆ ಹಾಕ್ಬೋದು, ಅಕ್ಸೆ ಹಾಕ್ಬೋದು, ಚೊಚ್ಚೆ ಹಾಕ್ಬೋದು, ನುಗ್ಗೆ ಹಾಕ್ಬೋದು, ಕರ್ಬೇವು. ಕುರಿ ಕೆಳಗಡೆ ಇದೆ ಅಂತ ಹೇಳಿದ್ವಲ್ಲ ಸರ್. ಆಗ ಗೊಬ್ಬರ ಶೇಖರಣೆ ಮಾಡಕ್ಕೆ, ಗೊಬ್ಬರ ಅಂತ ಹಾಕೊಳ್ಳಕ್ಕೆ, ಪ್ಯಾಕ್ ಮಾಡಕ್ಕೆ ನಮ್ಗೆ ಸಮಸ್ಯೆ ಆಗ್ಬಾರ್ದು. ಇದೊಂದು ಗುಂಡಿ ಕಟ್ಸ್ಕೊಂಡು. ಯಾಕಂದ್ರೆ ಕುರಿ ಗೊಬ್ಬರ ಭಾರಿ ಕಾಸ್ಟ್ಲಿ ಇರೋದ್ರಿಂದ ಒಂದು ಸ್ವಲ್ಪ ಕಾಸ್ಟ್ಲಿ ಇದೆ ಇರೋದು. ಗೊಬ್ಬರದ ಇದೆ ಕಾಸ್ಟ್ಲಿ ಇರೋದು. ವೇಸ್ಟ್ ಆಗಬಾರ್ದು ನಮಗೆ ಗೊಬ್ಬರ ಅಂತ ಅಂದ್ಬಿಟ್ಟು ಈ ಕ್ಲಿಕ್ ಆದಾಗ ನೀವು ಹೊರಗಡೆ ಹೋಗಿ ದುಡಿಬೇಕು ಅಂತೇನಿಲ್ಲ ಸರ್. 15-20 ಸಾವಿರಕ್ಕೆಲ್ಲ ಕೆಲಸ ಮಾಡ್ತಾ ಇರ್ತಾರಲ್ಲ, ಅದೇನು ಬೇಕಿಲ್ಲ. ನಾನು ಗೊಬ್ಬರದಲ್ಲಿ ತಿಂಗಳು 30,000 ಗೊಬ್ಬರ ದುಡ್ಡೇ ಬರುತ್ತೆ. ನಾನು ಒಬ್ಬರು ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ. ಈಗ ನಾನು ಹೆಂಗೋ ಸಾಕ್ಬೇಕು, ನಾನು ಸಾಕ್ತಾ ಇರ್ತೀನಿ. ಅವ್ರ ಮೆಂಟಾಲಿಟಿ ಬೇರೆ ಥರ ಇರುತ್ತೆ. ಆದ್ರಿಂದ ಏನು ಮಾಡಬೇಕು ಅಂದರೆ ನಮ್ದು ಎಷ್ಟಾಗಿರುತ್ತೆ 10 ಕುರಿ ಸಾಕೋಣ. ಜೊತೆಲಿ ಬೇಕಾದ್ರೆ ಬಂದರಿಗೆ ಹೇಳ್ಕೊಡೋಣ, ಜೊತೆಲಿ ಟ್ರೈನಿಂಗ್ ಕೊಡೋಣ. ಬೇಕಾದ್ರೆ ಅವ್ನಿಗೆ ಅನುಭವ ಇಲ್ಲ ಅಂದರೆ ಜೊತೆಲಿ ಕರ್ಕೊಂಡು ಏನು ಮಾಡಬಾರ್ದು. ಎಲಿಜಿಬಲ್ ಬರಲ್ಲ. ಆಮೇಲೆ ಎಲ್ಲ ರೈತರು ಒಂದೇ ಥರ ಇರಲ್ಲ. ಈಗ ಇಂಜಿನಿಯರು ಡಾಕ್ಟರ್ಗೆ ಏನು ಕೊಡಬೇಕು ಅಂತಾರಲ್ಲ, ಅವ್ರಿಗಿಂತ ನಮ್ಮ ರೈತರ ಕಮ್ಮಿ ದುಡಿಯಲ್ಲ. ಅವರು ಒಳ್ಳೆ ಮನೆಗೆ ಇರ್ತಾರೆ, ಅವ್ರದ್ದು ಒಳ್ಳೆ ಥರ ಜೀವನನೇ ಇರುತ್ತೆ. ಅವರು ಐಷಾರಾಮಿ ಜೀವನ ಓಡಾಡ್ತಾ ಇರ್ತಾರೆ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.